ಕೇರಳದ ವಯನಾಡಿನಲ್ಲಿ ಈಗಾಗಲೇ ಭೂಕುಸಿತದಿಂದ ಸಾಕಷ್ಟು ಈಗಾಗಲೇ ಸಮಸ್ಯೆಗಳಾಗಿದೆ, ಜೊತೆಗೆ ಅನಾಹುತಗಳು ಕೂಡ ಸಂಭವಿಸಿದೆ. ಈಗ ಸದ್ಯ ಇಲ್ಲಿ ಸರ್ಕಾರದಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾರೆ. ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ರಾಜಕಾರಣಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಸದ್ಯ ನನ್ನ ಜೊತೆಯಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತಹ ಅಶ್ರಫ್ ಅವರು ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಯಾವ ರೀತಿ ಇಲ್ಲಿ ಒಂದು ಕಂಡೀಷನ್, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಪರಿಹಾರ ಯಾವ ರೀತಿ ಇದೆ ಅಂತ ಹೇಳಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ಈಗಿನ ಸನ್ನಿವೇಶ ಯಾವ ರೀತಿ ಇದೆ, ಜೊತೆಗೆ ರೆಸ್ಕ್ಯೂಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ನೋಡಿ, ಕೇರಳವನ್ನು ಗಾಡ್ಸ್ ಆನ್ ಕಂಟ್ರಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇರ್ತೇವೆ. ಪ್ರಾಕೃತಿಕವಾಗಿ ಟೂರಿಸಂ ಮಳೆಗಾಲದಲ್ಲಿ ಈ ದೇಶ ಭಾರತದೊಳಗಡೆಯಿಂದ ಮಾತ್ರ ಅಲ್ಲ, ವಿದೇಶಗಳಿಂದ ಕೂಡ ಜನರು ಬಂದು ಇಲ್ಲಿನ ಆ ಒಂದು ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತು ವಿದೇಶಿಯರ 11 ಮಂದಿ ಒಂದು ರೆಸಾರ್ಟ್ ಇಂದ ಮಿಸ್ ಆಗಿದ್ದಾರೆ. ಅದನ್ನು ಕೇಳಕ್ಕೂ ಹೇಳಕ್ಕೂ ದಾಖಲೆ ಹೇಳಲಿಕ್ಕೆ ಯಾರು ಕೂಡ ಉಳಿಯಲಿಲ್ಲ. ನಾನು ಇವಾಗ ಹೋದಾಗ ಒಂದು ರಿಸಾರ್ಟ್ ನನ್ನಲ್ಲಿ ಹಂಚಿಕೊಂಡಂತ ಅವರ ಒಂದು ನೋವಿನ ಸಂಗತಿ. ಕೇರಳದಲ್ಲಿ 2018ರಲ್ಲೂ ಕೂಡ ದೊಡ್ಡ ಪ್ರಳಯ ಬಂದಿತ್ತು. ನಾವೆಲ್ಲ ಒಗ್ಗಟ್ಟಿನಿಂದ ಅದನ್ನು ಎದುರಿಸಿದವರು. ಆದ್ರೆ ಈ ದುರಂತ ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ, ನೀವು ಕೂಡ ಅಲ್ಲಿಗೆ ಮುಖತವಾಗಿ ಭೇಟಿ ಕೊಡುವಾಗ ನಿಮ್ಗೆ ಕಾಣ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಗೆ ಹೇಳಲು ಅಸಾಧ್ಯವಾದ ರೀತಿಯಲ್ಲಿ ಈ ಒಂದು ಭೂಕುಸಿತ ಸಂಭವಿಸಿದೆ. 100, 200, 300 ಮಂದಿ ಈಗಾಗಲೇ ತೀರಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೆಕ್ಕಾಚಾರ ಇನ್ನೂ ಕೂಡ ಯಾರ ಕೈಯಲ್ಲೂ ಇಲ್ಲ. ನಿನ್ನ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಅವರು ಭಾರತದ ಪಾರ್ಲಿಮೆಂಟ್ ನಲ್ಲಿ ಒಂದು ಒತ್ತಾಯ ಮಾಡಿದ್ದೇನೆ ಅಂತ ಹೇಳಿದ್ರೆ, ದೇಶದ ಒಂದು ದುರಂತ ಅಂತ ಇದನ್ನು ಘೋಷಣೆ ಮಾಡ್ಬೇಕಂತ ಒತ್ತಾಯವನ್ನು ಮಾಡಿದ್ದಾರೆ. ದೇಶದ ದುರಂತ ಅಂತ ಘೋಷಣೆ ಮಾಡುವಾಗ ಅದರ ಫಲ ಏನಂತ ಕೇಳಿದ್ರೆ, ಬಡವರಿಗೆ ಏನಾದ್ರೂ ಅನುಕೂಲ ಸಿಗ್ಬಹುದು. ಈಗ ನೋಡಿ, ಇದರ ಹೆಚ್ಚಿನ ಒಂದು ಘಟನೆ ಅಂತ ಹೇಳಿದ್ರೆ, ಮೋರ್ಚರಿಯಲ್ಲಿ ಎಷ್ಟು ಹೆಣಗಳಿವೆ. ಆದ್ರೆ ಅದರ ಮೇಲೆ ಬರೆದಿಡುವುದೇನಂತ ಹೇಳಿದ್ರೆ, ಇಷ್ಟ ತನಕ ಇದು ಯಾರು ವಾರಿಸ್ತಾರಿಲ್ಲ ಅಂತ ಬರೆದಿಟ್ಟಿದ್ದಾರೆ. 13 ವಯಸ್ಸಿನ ಒಂದು ಬಾಲಕನ ಹೆಣವನ್ನು ಇವತ್ತು ನೋಡಿ ನಾನೇ ಅಲ್ಲಿ ಕೂಗಿಬಿಟ್ಟೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಜಕ್ಕೂ ಇದನ್ನೊಂದು ದಾಖಲೆ ನಮ್ಗೆ ಸಿಗ್ಬೇಕಿದ್ರು ಕೂಡ 1-2-3 ತಿಂಗಳು ಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಇದೆ. ಅಲ್ಲಿಗ್ಲೂ ಕೂಡ ಹೋದಾಗ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ಯಾರು ಕೂಡ ಮುಟ್ಟಿ ಕೂಡ ನೋಡ್ಲಿಲ್ಲ. ಆ ಬಂಡೆ ಕಲ್ಲುಗಳ ಅಡಿಯಲ್ಲಿ ಮನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಯ ಒಳಗಡೆ ಎಷ್ಟು ಮಂದಿ ಇದ್ದಾರೆ ಅಂತ ಕೂಡ ನಮ್ಗೆ ಹೇಳಲಿಕ್ಕೆ ಅಸಾಧ್ಯ. ಆದ್ರೆ ಒಂದಂತೂ ಕೇರಳದ ಮಟ್ಟಿಗೆ ನಮ್ಮ ದೇಶದ ಸೈನಿಕರು, NDRF, SDRF ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಕೇರಳದ ಜನರು ಅವ್ರ ಅನ್ನ ಕೊಡ್ತಾರೆ, ನೀರು ಕೊಡ್ತಾರೆ. ಆ ರೀತಿಯಲ್ಲಿ ಒಂದು ಸೇವೆ ದೇಶದಲ್ಲಿ ಎಲ್ಲೂ ಕೂಡ ಕಾಣದ ರೀತಿಯಲ್ಲಿ ಒಂದು ಕೇರಳ ಮಾಡೆಲ್ ಸೇವೆ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅತಿ ಶೀಘ್ರವಾಗಿ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ನಮ್ಮ ವಯನಾಡನ್ನು ಹಳೆಯ ವಯನಾಡಿಗೆ ನಾವು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್, ಅಂದ್ರೆ ಸರ್ಕಾರದಿಂದ ಈ ಪರಿಹಾರ ಜೊತೆಗೆ ಈ ರೀಕನ್ಸ್ಟ್ರಕ್ಷನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮತ್ತೆ ಮೊದಲನಾಗ್ ಬರೋದಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ಮನೆಗೆ ಬರಲ್ಲ ಅನ್ನೋ ಮಾತನ್ನ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಈ ಒಂದು ಇದಕ್ಕೆ ಸಂಬಂಧಪಟ್ಟ? ಮುಖ್ಯಮಂತ್ರಿಗಳ ಒಂದು ನಿಧಿಯನ್ನು ಮಾಡಿದ್ದಾರೆ. ಎಷ್ಟೋ ಮಂದಿ 5 ಕೋಟಿ 10 ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ. ಕೆಲವೊಂದು ಪಕ್ಷಗಳು ಕೂಡ ಅವರ ಹೆಸರಲ್ಲಿ ಆ ತರ ಒಂದು ಆಪ್ ಮಾಡಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದಂತೂ ಕಮ್ಮಿ ಅಂದ್ರೆ ಒಂದು 400-500 ಮನೆಗಳ ನಿರ್ಮಾಣ ಮಾಡ್ಲೇಬೇಕು. ನಿರ್ಮಾಣ ಮಾಡುವಾಗ ಎಲ್ಲಿ ಮಾಡಬಾರದು, ಈ ಭೂಕುಸಿತ ಉಂಟಾದ ಸ್ಥಳದಲ್ಲಿ ಅವರಿಗೆ ಜಾಗ ಇದ್ರೂ ಕೂಡ ಅಲ್ಲಿ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅಸಾಧ್ಯ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಲಯಾಳಂ ಆರಿಸನ್ ಅಂತ ಹೇಳಿ ಇಲ್ಲಿ ಒಂದು ದೊಡ್ಡ, ಇಲ್ಲಿ ಒಬ್ಬೊಬ್ಬರಿಗೆ ಇರೋದು 1000 ಎಕರೆ, 2000 ಎಕರೆ, 3000 ಎಕರೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಬೇಬಿ ಚಮ್ಮನ್ನೂರ್ ಅವರಿಗೆ 1000 ಎಕರೆ ಇದೆ, ನಟಿಯರಿಗೆ ಇದೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಜಿಲ್ಲಾಧಿಕಾರಿ ಅವ್ರ ಕನ್ನಡಿಗರು, ನಮ್ಮ ಮೇಘಾಶ್ರೀ IAS, ನಾನು ಅವ್ರ ಜೊತೆಲಿ ಕೂಡ ಮಾತಾಡಿದ್ದೆ. ಇಲ್ಲಿನ 1000-2000 ಎಕರೆ ಭೂಮಿ ಇರುವವರಿಂದ ಒಂದು 100-200 ಎಕರೆ ಭೂಮಿ ತೆಗೆದು ಈ ಒಂದು ಮನೆ ನಷ್ಟ ಹೊಂದಿದ, ಎಷ್ಟೋ ಜೀವಗಳನ್ನು ಅವರಿಗೆ ನಷ್ಟ ಹೊಂದಿದ ಆ ಕುಟುಂಬಗಳಿಗೆ ಅವರನ್ನು ಎಲ್ಲಿಯಾದ್ರೂ ಒಂದು ಪುನರ್ವಸತಿ ಮಾಡೋ ರೀತಿಯ ಒಂದು ವ್ಯವಸ್ಥೆಯ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಸರ್, ಈ ಫೈನಲಿ ಐಡೆಂಟಿಫಿಕೇಶನ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಜೊತೆಗೆ ಇಲ್ಲಿನ ಇನ್ನೂ ಸಾಕಷ್ಟು ಜನ ಈಗ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಅಂತವ್ರಿಗೆ ಏನೊಂದು ಧೈರ್ಯವನ್ನ, ಆತ್ಮಸ್ಥೈರ್ಯವನ್ನ ತುಂಬೋದಕ್ಕೆ ಏನ್ ಹೇಳೋದಕ್ಕೆ ಇಷ್ಟ? ಅದು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಎಷ್ಟೋ ಬೋಡಿಗಳು ಈಗಲೂ ಕೂಡ ನಮ್ಗೆ ಸಾಧಾರಣವಾಗಿ ನಮ್ಮಲ್ಲಿ ಯಾರಾದ್ರೂ ಒಬ್ರು ತೀರಿ ಹೋದ್ರೆ ಕುಟುಂಬಸ್ಥರು ಓಡಿಕೊಂಡು ಬಂದಿರ್ತಾರೆ, ಇದು ನಮ್ಮವರು ಅಂತ. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ 20 ಮಂದಿ ಇರಬಹುದು, 20 ಮಂದಿ ಕೂಡ ಈ ಭೂಕುಸಿತದಲ್ಲಿ ತೀರಿ ಹೋಗಿದ್ದಾರೆ. 1-2 ಹೆಣಗಳು ಸಿಗ್ಬಹುದು. ಇದನ್ನ ಅವರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ಅಸಾಧ್ಯವಾದಂತ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಒಂದಂತೂ ಇಂಥ ಒಂದು ದುರಂತವನ್ನು ನಮ್ಮ ಜೀವನದಲ್ಲಿ ನಾವು ಕಾಣಲೇ ಇಲ್ಲ.
ಆದಷ್ಟು ಬೇಗ ಈ ಒಂದು ಪರಿಸ್ಥಿತಿಯನ್ನು ಎದುರಿಸಿ ವಯನಾಡು ಮತ್ತು ಕೇರಳ ಹಳೆಯ ವಯನಾಡು ಬರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನಾ ಪೂರ್ವಕ ಎಲ್ಲರಲ್ಲೂ ಬೇಡ್ತಾ ಇದ್ದೇನೆ. ನಮಗೂ ಕೂಡ ಈ ಕುರಿತಂತೆ ವಿಷಾದ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ವಯನಾಡು ಹಳೆ ವಯನಾಡಾಗ್ಲಿ ಪರಿವರ್ತನೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು. ಇದಿಷ್ಟು ಮಂಜೇಶ್ವರದ MLA ಆಗಿರುವಂತ ಅಶ್ರಫ್ ಅವರ ಮಾತು. ಅಂದ್ರೆ ಅವ್ರಿಗೆ ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಕೂಡ ನಾವು ಈಗಾಗಲೇ ಮಾತನಾಡಿದ್ದೀವಿ. ಎಲ್ಲಿ ಭೂಕುಸಿತ ಆಗಿದೆ ಅಂತ ಸ್ಥಳಗಳಲ್ಲಿ ನಾವು ಮನೆಯನ್ನ ಮಾಡೋದಿಲ್ಲ. ಅದರ ಬದಲಿಗೆ ಯಾವೆಲ್ಲ ಸ್ಥಳಗಳಲ್ಲಿ ಅಂದ್ರೆ ಇಲ್ಲಿ ಸಾಕಷ್ಟು ಜನರದ್ದು 1000 ಎಕರೆ ಎಸ್ಟೇಟ್ಗಳಿದೆ, ಅಂತಹ ಜಾಗಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಲಾಗತ್ತೆ ಅನ್ನೋ ಮಾತನ್ನ ಈಗ ಅಶ್ರಫ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ವಯನಾಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.